ಸರ್, ಫಸ್ಟ್ ಆಫ್ ಆಲ್ ಏನು ಕೊಲಂಬೋ ಅಂತ ಏನು ಕರಿತೀವಿ ನಾವು, ಬಂಜಾರ ಅಥವಾ ಲಂಬಾಣಿ, ಬೋವಿ, ಕೊರ್ಮ, ಕೊರಚ ಮತ್ತು ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್, ಅಲೆಮಾರಿಗಳು ಮತ್ತು ಬೇಡ ಜಂಗಮ, ಬುಡಗ ಜಂಗಮ, ಇವ್ರು ಯಾರು ಸಹ ಫಸ್ಟ್ ಆಫ್ ಆಲ್ ಶೆಡ್ಯೂಲ್ಡ್ ಕ್ಯಾಸ್ಟೇ ಅಲ್ಲ. ಇವ್ರು ಯಾರು? ವಾಲ್ಮೀಕಿ ಕರ್ನಾಟಕದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್, ಆದರೆ ನೀವು ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿಗಳು SC ಪಟ್ಟಿನಲ್ಲಿದ್ದಾರೆ. ಸೊ ಈ ಥರದ ವ್ಯತ್ಯಾಸಗಳಿರ್ಬೋದು. ಸೊ ನಿಮ್ಮ ಪ್ರಕಾರ ಇವರು ಕೊರಮ, ಕೊರಚ, ಬೋವಿ, ಲಂಬಾಣಿ ಇವರೆಲ್ಲ ಟಚಬಲ್ಸ್, ಆ ಕಾರಣಕ್ಕೋಸ್ಕರ ಅವರನ್ನು SC ಪಟ್ಟಿಗೆ ಸೇರಿಸಬಾರ್ದು ಅನ್ನೋದು ನಿಮ್ಮ ವಾದ? ಹೌದು, ಸೇರಿಸಿರೋದೇ ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್. ಅದೇ ಇನ್ನು ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ತಾವು ಕೇಳ್ತಾ ಇರ್ತಕ್ಕ. ಹೌದು, ಎಸ್. ಯಾಕಂದ್ರೆ ಸರ್ಕಾರ ಈಗ ಒಳ ಮೀಸಲಾತಿ ಜಾರಿ ಮಾಡ್ತಿರೋದು ಅದೇ ವರದಿ ಆಧಾರದ. ಶೆಡ್ಯೂಲ್ಡ್ ಕ್ಯಾಸ್ಟ್ ಇಟ್ ಈಸ್ ನಾಟ್ ಎ ಕಾಸ್ಟ್ ಲಿಸ್ಟ್, ಇಟ್ ಈಸ್ ನಾಟ್ ಕಾಸ್ಟ್ ಇಟ್ ಸೆಲ್ಫ್. ಇದು ಜಾತಿ ಅಲ್ಲ, ಇಟ್ ಈಸ್ ದಿ ಗ್ರೂಪ್ ಆಫ್ ಅನ್ಟಚಬಲ್ ಕಮ್ಯುನಿಟೀಸ್. ಅನ್ಟಚಬಲ್ ಕಮ್ಯುನಿಟೀಸ್ ಈಸ್ ಕಾಲ್ಡ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಕೊರ್ಮ, ಕೊರಚ, ಲಂಬಾಣಿ, ಬೋವಿ ಈ ಸಮುದಾಯಗಳನ್ನ SC ಪಟ್ಟಿಯಿಂದ ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಪ್ರಪೋಸಲ್ ಕಳಿಸಿ ಅಂತ NCSC ಸರ್ಕಾರಕ್ಕೆ ಲೆಟರ್ ಬರೆದಿದೆ. ಬರೆದಿದ್ರು ಸಮೇತ 2 ಸಲ ಪತ್ರ ಬರೆದಿದ್ದಾರೆ. ಯಾವುದೇ ಸರ್ಕಾರ, BJP, JDS, ಕಾಂಗ್ರೆಸ್ ಯಾವುದೇ ಪಕ್ಷಗಳ ಸರ್ಕಾರಗಳಿರಲಿ, ಅವ್ರಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರ ಬಗ್ಗೆ ತಾತ್ಸಾರ, ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಎದ್ದು ಕಾಣಿಸುತ್ತೆ. ಯಾಕೆಂದ್ರೆ ಇವರು 1 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜನ. ಅದಕ್ಕೆ ಈ ಟಚಬಲ್ ಕಾಸ್ಟ್ ಕೊಲಂಬೋಗಳನ್ನ SC ಪಟ್ಟಿಲಿ ಇರಿಸಿ ದುರುದ್ದೇಶಪೂರಿತವಾಗಿ SC ಕೊಡಬೇಕು ಅಂತ ಇವ್ರಿಗೆ ಕೊಟ್ಟಂಗಿರ್ಬೇಕು, ಸಿಗದಂಗಿರಬಾರ್ದು ಅಂತ ಇವ್ರ ಅಜೆಂಡಾಗಳು. ತಮ್ಮ ವಾಹಿನಿ ಮೂಲಕ ನಾನು ರಾಜ್ಯದ ಎಲ್ಲರೂ ಅವ್ರಿಗೆ ಕೊಲಂಬೋಗಳಿಗೆ ಕೇಳ್ತಾ ಇದ್ದೀನಿ, ಕೊರ್ಮ, ಕೊರಚ, ಲಂಬಾಣಿ, ಬೋವಿ ಸಮುದಾಯದ ಅವ್ರನ್ನೇ ಕೇಳ್ತಾ ಇದ್ದೀನಿ, ನೀವು ನಿಜವಾಗ್ಲೂ ಈ ಸಂವಿಧಾನ ಪ್ರಕಾರ ಆಗಲಿ ಸಾಮಾಜಿಕವಾಗಲಿ ನೀವು ವಲಯ ಮಾದಿಗ ಜಾತಿಗಳ ಏನು ಅಸ್ಪೃಶ್ಯತೆ ಆಚರಣೆ ಒಳಪಟ್ಟಿದ್ದಾರೆ, ಅದಕ್ಕೆ ನೀವು ಕಾನೂನು ಪ್ರಕಾರ ನೀವು 1935 ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನೀವು ಕನ್ಫರ್ಮ್ ಆಗಿದ್ದೇ ಆಗಿದ್ರೆ ನೀವೇ ಒರಿಜಿನಲ್ ಶೆಡ್ಯೂಲ್ಡ್ ಕ್ಯಾಸ್ಟ್. ನಾವಲ್ವ, ನಾವು ಆಚೆ ಹೋಗ್ತೀವಿ, ನಾವು ಜನರಲ್ ಫೈಟ್ ಮಾಡ್ತೀವಿ. ನೀವು ಶೆಡ್ಯೂಲ್ಡ್ ಕ್ಯಾಸ್ಟ್ ಆದರೆ ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ. ಸರಿ, ಈಗ ಒಳ ಮೀಸಲಾತಿ ವಿಷಯದಲ್ಲಿ ಮತ್ತೊಮ್ಮೆ ರಾಜ್ಯ ಸರ್ಕಾರ ವರ್ಗೀಕರಣ ಮಾಡಿದೆ, ಅವ್ರಿಗೆ ಮೀಸಲಾತಿಯನ್ನು ಹಂಚಿಕೆ ಕೂಡ ಮಾಡಿದೆ. ನೀವೇನೀಗ ಅದು ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಫೈಟ್ ಮಾಡ್ತೀರಾ? ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿ ಒಳಗಡೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಸಿಗದೇ ಇರೋರಿಗೆ ಒಳ ಮೀಸಲಾತಿ ಹಂಚಿಕೆ ಆಗಬೇಕು ಅಂತ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲದೇ ಇರೋರು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಎಲ್ಲೂ ಇಲ್ಲ ಸರ್. ಯಾರ್ಯಾರು ಬಡವರು ಆಯ್ತಾರೆ, ಯಾರ್ಯಾರು ಹಿಂದುಳಿದ್ರೆ ಎಲ್ಲ ತಗೊಂಬಂದು ತುಂಬ ಕೇದು. ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಇಸ್ ನಾಟ್ ಎ ಡಸ್ಟ್ಬಿನ್ ಸರ್. ಬ್ರಾಹ್ಮಣರ ಪಟ್ಟಿಗೆ ಹಾಕಿ, ಲಿಂಗಾಯತರ ಪಟ್ಟಿಗೆ ಹಾಕಿ, ಒಕ್ಕಲಿಗರ ಪಟ್ಟಿಗೆ ಹಾಕಿ ಆಗಿದ್ರೆ ಕುರುಬರ ಪಟ್ಟಿಗೆ ಹಾಕಲಿ. ಸಿದ್ದರಾಮಯ್ಯನವರು ಇವಾಗ CM ಅಲ್ವಾ, ಇವ್ರು ಯಾರ್ಯಾರು ಬಡವರು ಇದ್ದಾರೆ ಎಲ್ಲರನ್ನೂ ಕುರುಬರ ಪಟ್ಟಿಗೆ ಸೇರಿಸ್ಲಿ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ political.com ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕಿದು ಸ್ಪೆಷಲ್ ಅಂದರೆ, ಈಗ ಒಳ ಮೀಸಲಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯ ಆಯಾಮಗಳು ಪಡ್ಕೊಳ್ತಾ ಇದ್ದಾವೆ. ಅದನ್ನು ಹೇಳ್ತೀನಿ. ಅದನ್ನು ಹೇಳಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸ್ವಾಭಿಮಾನ ಜಾಗೃತಿ ಅಭಿಯಾನ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ CM ಕೃಷ್ಣ ಅವರಿದ್ದಾರೆ. CM ಕೃಷ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಾರ್ತಾ ವೀಕ್ಷಕರೇ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಅದಕ್ಕೂ ಮೊದಲು ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವರ್ಷನ್ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ? ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸರ್ಕಾರ ಹೇಳಿಕೆ ಕೊಡ್ತಾ ಇರ್ತಕ್ಕಂಥದ್ದು ಸದನದಲ್ಲಿ ತಪ್ಪು ಮತ್ತು ದುರುದ್ದೇಶ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಹೇಳಿಕೆಗಳನ್ನ ನಾನು ಮೊದಲನೇ ಖಂಡಿಸ್ತಾ ಇದ್ದೀನಿ. ಯಾಕೆಂತಂದರೆ ಇರ್ತಕ್ಕಂಥದ್ದು 15% ರಿಸರ್ವೇಷನ್ಗೆ 17% ಲೆಕ್ಕ ತೋರಿಸಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದನ್ನ ಅಲ್ಲ. ಫಸ್ಟ್ ಆಫ್ ಆಲ್ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಏನಿದೆ ಅಂದರೆ, ಈಗ ಡಿಸ್ಕಸ್ ಆಗ್ತಿರುವಂಥದ್ದು ಏನು ಅಂದರೆ, ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ. ಅಲೆಮಾರಿಗಳು ಮತ್ತು 59 ಕಮ್ಯುನಿಟಿಗಳಿಗೆ, ಸಣ್ಣ ಪುಟ್ಟ ಕಮ್ಯುನಿಟಿಗಳಿಗೆ ಅನ್ಯಾಯ ಆಗಿದೆ. ಅವ್ರನ್ನ ಕ್ಯಾಟಗರಿ Cಗೆ ಸೇರಿಸಿ, ಕೊರ್ಮ, ಕೊರಚ, ಲಂಬಾಣಿ ಮತ್ತು ಬೋವಿ ಜನಾಂಗದವ್ರ ಜೊತೆಗೆ ಸೇರಿಸಿ ಅನ್ಯಾಯ ಮಾಡಿದೆ ಅನ್ನೋದು ಚರ್ಚೆ ಆಗ್ತಿದೆ. ಇದಕ್ಕೆ ಹೊರತಾಗಿ ನಿಮ್ಮ ಅಭಿಪ್ರಾಯ ಏನು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು? ಸರ್, ಫಸ್ಟ್ ಆಫ್ ಆಲ್ ಏನು ಕೊಲಂಬೋ ಅಂತ ಏನು ಕರಿತೀವಿ ನಾವು, ಬಂಜಾರ ಅಥವಾ ಲಂಬಾಣಿ, ಬೋವಿ, ಕೊರ್ಮ, ಕೊರಚ ಮತ್ತು ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್, ಅಲೆಮಾರಿಗಳು ಮತ್ತು ಬೇಡ ಜಂಗಮ, ಬುಡಗ ಜಂಗಮ, ಇವ್ರು ಯಾರು ಸಹ ಫಸ್ಟ್ ಆಫ್ ಆಲ್ ಶೆಡ್ಯೂಲ್ಡ್ ಕ್ಯಾಸ್ಟೇ ಅಲ್ಲ. ಇವ್ರು ಯಾರು? ಇವ್ರಿಗೆ ಒಳ ಮೀಸಲಾತಿ ಅಡಿಯಲ್ಲಿ ಇವರಿಗೆ ಮೀಸಲು ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದೇ ಕಾನೂನು ಬಾಹಿರ, ಅಸಂವಿಧಾನಿಕ. ಇಟ್ ಈಸ್ ಪ್ಯೂರ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಹೇಗೆ? ದೇರ್ ಬಿಲಾಂಗ್ಸ್ ಟು OBC ಟಚಬಲ್ ಕಮ್ಯುನಿಟೀಸ್. ಅವರು ಪರಿಶಿಷ್ಟ ಜಾತಿ, ದೇ ಆರ್ ನಾಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಬಿಕಾಸ್ ದ ಸೋಲೆಮ್ಲಿ ಕ್ರೈಟೀರಿಯಾ. ಈಗ ಕರ್ನಾಟಕದ ಪರಿಶಿಷ್ಟ ಜಾತಿಗಳ ಪಟ್ಟಿನಲ್ಲಿ ಅವ್ರ ಹೆಸರಿದೆ ಅಲ್ವಾ? ಇಲ್ಲೀಗಲ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಈ ದೇಶದ ಇತರೆ ರಾಜ್ಯಗಳಲ್ಲಿ, ತೆಲಂಗಾಣ ರಾಜ್ಯವನ್ನು ಹೊರತುಪಡಿಸಿ
OBC ಪಟ್ಟಿಲಿ ಇದ್ದಾರೆ. ಯಾರು? ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ ಅಲ್ಲ, ಅದು ಸಮುದಾಯಗಳು. ಬೇರೆ ಬೇರೆ ವಿಷಯಗಳಲ್ಲೂ ಬೇರೆ ಬೇರೆ ಜಾತಿಗಳ ವಿಷಯದಲ್ಲೂ ಹಂಗೆ ಇದೆ. ಫಾರ್ ಎಕ್ಸಾಂಪಲ್, ವಾಲ್ಮೀಕಿ ಕರ್ನಾಟಕದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್, ಆದರೆ ನೀವು ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ವಾಲ್ಮೀಕಿಗಳು SC ಪಟ್ಟಿನಲ್ಲಿದ್ದಾರೆ. ಸೊ ಈ ಥರದ ವ್ಯತ್ಯಾಸಗಳಿರ್ಬೋದು. ಸರ್, ಇಲ್ಲ, ಇತರೆ ಜಾತಿಗಳ ಸಾಮಾಜಿಕ ಸ್ಟೇಟಸ್ಗೆ, ಸೋಷಿಯಲ್ ಸ್ಟೇಟಸ್ಗೂ ಒರಿಜಿನಲ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ಟಚಬಲ್ ಸೋಷಿಯಲ್ ಸ್ಟೇಟಸ್ಗೂ ಡಿಫರೆನ್ಸ್ ಇದೆ ಸರ್. ಇಲ್ಲಿ ಇಯರ್ ಸೋಷಿಯಲ್ ಸ್ಟಿಗ್ಮಾ ವಿಲ್ ಬಿ ಅಪ್ಲಿಕಬಲ್. ಸಾಮಾಜಿಕ ಬಹಿಷ್ಕಾರ ಮತ್ತು ಅಸ್ಪೃಶ್ಯತೆ ಆಚರಣೆ ಏಕೈಕ ಮಾನದಂಡವಾಗಿ ನಾವು ಪರಿಗಣಿಸ್ಕೊಳ್ಬೇಕಾಗತ್ತೆ. ಈ ಸೋಷಿಯಲ್ ಸ್ಟಿಗ್ಮಾ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾತ್ರ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು ಪರ್ಟೈನ್ ಟು ದಿ ಸ್ಟೇಟ್ ಆಫ್ ಕರ್ನಾಟಕ, ಓನ್ಲಿ ಫಾರ್ ನಾವೇನು ಕರಿತೀವಿ ವಲಯ ಸಂಬಂಧಿತ ಜಾತಿಗಳು ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಮಾತ್ರ ಅನ್ಟಚಬಲ್ಸ್ ಅಂತ ಕರೀತಾರೆ. ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು. ಮತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತಕ್ಕಂಥದ್ದು ಜಗತ್ತಲ್ಲಿ ಬಳಕೆಗೆ ಬಂದಿದ್ದು ಮೊದಲ ಬಾರಿಗೆ 1935 ಅಲ್ಲಿ. ಜಾನ್ ಹೆನ್ರಿ ಹಟ್ಟನ್ ಸೆನ್ಸಸ್ ರಿಪೋರ್ಟ್ 1931 ಆಧಾರದ ಮೇಲೆ 1935 ಬ್ರಿಟಿಷ್ ಗೌರ್ಮೆಂಟ್ ಅವರ್ ಇನ್ ರೂಲ್ ಇನ್ ಇಂಡಿಯಾ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಶೆಡ್ಯೂಲ್ಡ್ ಕ್ಯಾಸ್ಟ್ ಆರ್ಡರ್ 1935 ಅಂತ ಮಾಡಿದ್ರು, ಬೇಸ್ಡ್ ಆನ್ ಜಾನ್ ಹೆನ್ರಿ ಹಟ್ಟನ್ ಸೆನ್ಸಸ್ ರಿಪೋರ್ಟ್ ಆಧಾರದ ಮೇಲೆ. ಆ ಸೆನ್ಸಸ್ ರಿಪೋರ್ಟು ಎಕ್ಸ್ಕ್ಲೂಸಿವ್ಲಿ ಇಟ್ ವಾಸ್ ಫಾರ್ ಅನ್ಟಚಬಲ್ಸ್ಗೆ ಆಗಿತ್ತು ಸೆನ್ಸಸ್ ರಿಪೋರ್ಟ್. ಅದು ಯಾಕೆಂದ್ರೆ ಇಡೀ ದೇಶಾದ್ಯಂತ. ಸೊ ನಿಮ್ಮ ಪ್ರಕಾರ ಇವರು ಕೊರಮ, ಕೊರಚ, ಬೋವಿ, ಲಂಬಾಣಿ ಇವರೆಲ್ಲ ಟಚಬಲ್ಸ್, ಆ ಕಾರಣಕ್ಕೋಸ್ಕರ ಅವರನ್ನ SC ಪಟ್ಟಿಗೆ ಸೇರಿಸಬಾರ್ದು ಅನ್ನೋದು ನಿಮ್ಮ ವಾದ? ಹೌದು, ಸೇರಿಸಿರದೆ ಅಸಂವಿಧಾನಿಕ, ಅನ್ಕಾನ್ಸ್ಟಿಟ್ಯೂಷನಲ್. ಮತ್ತು ಅದರಲ್ಲಿ ಈಗೇನು August 1, 2024 ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೊಟ್ಟಂತ ಜಡ್ಜ್ಮೆಂಟ್ ಏನಿದೆ, ಕಾನ್ಸ್ಟಿಟ್ಯೂಷನ್ ಲಾರ್ಜರ್ ಬೆಂಚು, ಅದನ್ನು ಅವರು ಕಾನೂನಲ್ಲಿ ಪ್ರಾವಿಷನ್ ಇದೆ, ಇಟ್ ಈಸ್ ಪರ್ಮಿಸಬಲ್ ಇನ್ ಲಾ ಟು ಪರ್ಪಸ್ ಆಫ್ ದಿ ಕ್ಲಾಸಿಫೈಡ್. ಸಬ್ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳಿದಂಥ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಅಭಿಪ್ರಾಯ ಆದೇಶವನ್ನು ಮಾತ್ರ ನೋಡ್ತಾ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ಅದರಲ್ಲಿ ಯಾರು ಪಡ್ಕೊಂಡಿದ್ದಾರೆ ಅವರು ಎಕ್ಸ್ಕ್ಲೂಡ್ ಆಗಬೇಕು ಅಂತ ಹೇಳ್ತಾರೆ, ಜನರಲ್ ಕಾಂಪಿಟೇಷನ್ಗೆ ಹೋಗ್ಬೇಕು ಅಂತ ಹೇಳುತ್ತೆ. ತಾವು ನೋಡ್ಬೋದು. ಸೊ ಸೀರಿಯಲ್ ನಂಬರ್ 84 ಅಲ್ಲಿ 4th 1 ಪಾಯಿಂಟ್, it is retreated that periodical exercise has to be undertaken to exclude, please point to be noted, it is retreated that periodical exercise has to be undertaken to exclude the class of person who after taking advantage of reservation has come to march shoulder to shoulder with the general category. ಅಂತಂದ್ರೆ ಯಾರು ಪಿರಿಯಾಡಿಕಲಿ ಸರತಿ ಸಾಲಲ್ಲಿ ಯಾರ್ಯಾರು ಸಾಂವಿಧಾನಿಕ ಹಕ್ಕು ಅವಕಾಶಗಳ ಅಡಿಯಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರ ಅಂತ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳುತ್ತೆ. ಅಂದ್ರೆ ಅವರು ಪರಿಶಿಷ್ಟ ಜಾತಿ ಆಗಿರಬೇಕು, ಅವರು ಪರಿಶಿಷ್ಟ ಜಾತಿಯಲ್ಲೇ ಸಿಕ್ಕಿಯವರೆಲ್ಲರೂ ಮೇಲೆ ಜನರಲ್ ಕ್ಯಾಟಗರಿಗೆ ಹೋಗ್ಬೇಕು. ಮತ್ತು ಸಿಗದೇ ಇರ್ತಕ್ಕಂಥ ನೈಜ ಪರಿಶಿಷ್ಟ ಜಾತಿ ಅಥವಾ ಅಸ್ಪೃಶ್ಯ ಸಮುದಾಯಗಳಿಗೆ ಮಾತ್ರ ಇದು ಹಂಚಿಕೆ ಆಗಬೇಕು ಅಂತ ಹೇಳ್ತದೆ. ಅಂದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು ಪಡ್ಕೊಂಡವ್ರೆ ಪೀರಿಯಾಡಿಕಲಿ ಜನರಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಎಕ್ಸ್ಕ್ಲೂಡ್ ಆಗಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಕರ್ನಾಟಕದ ರಾಜ್ಯಕ್ಕೆ ವಿಚಾರಕ್ಕೆ ಬಂದಾಗ ಇದು ಆಲ್ ಓವರ್ ಇಂಡಿಯಾಗೆ ಅಪೆಕ್ಸ್ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ. ಆದರೆ ಕರ್ನಾಟಕದ ರಾಜ್ಯದ ವಿಚಾರಕ್ಕೆ ಬಂದಾಗ ಇಲ್ಲಿ ತದ್ವಿರುದ್ಧ ಇದೆ. ಹಿಯರ್ ಲಿಟ್ಲ್ ಬಿಟ್ ಕಾನ್ಫ್ಲಿಕ್ಟ್ ಅಂಡ್ ಕಾಂಟ್ರಾಡಿಕ್ಟರಿ, ಬಿಕಾಸ್ ಇನ್ ದ ಲಿಸ್ಟ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಟಚಬಲ್ ಕಾಸ್ಟ್ಗಳು ಇದ್ದಾರೆ. ಅಂದರೆ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ಬೇಡ ಜಂಗಮ, ಬುಡ್ಗ ಜಂಗಮ, ಸಿಳ್ಯಾಕ್ಯಾತ, ಅಂದಿ ಜೋಗಿ, ನೊಮ್ಯಾಡಿಕ್, ಸೆಮಿ ನೊಮ್ಯಾಡಿಕ್, ವಾಂಡ್ರಿಂಗ್ ಟ್ರೈಬ್ಸ್ ಎಲ್ಲರೂ ಇಲ್ಲಿದ್ದಾರೆ. ಇಲ್ಲಿ ಇವರು SC ಪಟ್ಟಿಲಿ ಇದ್ಕೊಂಡು ಆನರಬಲ್ ಅಪೆಕ್ಸ್ ಕೋರ್ಟು ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇವರು ಶೆಡ್ಯೂಲ್ಡ್ ಕ್ಯಾಸ್ಟೇ ಅಲ್ಲದೇ ಇರೋವರೆಗೆ 5% ಹಂಚಿಕೆ ಮಾಡಿ ಅದನ್ನು ದೊಡ್ಡ ಸಂಭ್ರಮಾಚರಣೆ ಅಂತಕ್ಕಂಥ ನಾಗರಿಕರು ಆಚರಣೆ ಮಾಡ್ತಕ್ಕಂಥದ್ದು, ಅದನ್ನೇ ದೊಡ್ಡ ಸಾಧನೆ ಮಾಡಿದ್ವಿ, ನಾವು ಕಡಿದು ಗುಡ್ಡೆ ಹಾಕಿದ್ವಿ ಅಂತ ಸರ್ಕಾರ, ಕಾಂಗ್ರೆಸ್ ಹೇಳ್ತಕ್ಕಂಥದ್ದು, ಇದು ಹಗಲು ದರೋಡೆ ಮತ್ತು ಹಗಲೊತ್ತಲ್ಲಿ ಈ ಸಮುದಾಯಗಳಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನಕ್ಕೆ ಮಾಡ್ತಕ್ಕಂಥ ದೊಡ್ಡ ಅಪಚಾರ. ಫಸ್ಟ್ ಆಫ್ ಆಲ್ ಇದು ಇಂಟರ್ನಲ್ ರಿಸರ್ವೇಷನ್ಗೆ ಮೀನಿಂಗ್ ಬರಬೇಕು, ಅಪೆಕ್ಸ್ ಕೋರ್ಟ್ಗೆ ಗೌರವ ತರಬೇಕು ಅವರ ಆದೇಶಕ್ಕೆ. ಅಂತಂದರೆ ಫಸ್ಟ್ you must exclude these touchable OBC caste from the list of scheduled caste. ಅದನ್ನು ಬಿಟ್ಟು ಈಗ ನೋಡಿ, ಕೊರಮ, ಕೊರಚ, ಲಂಬಾಣಿ, ಬೋವಿ ಅದಲ್ಲದೆ 59 ಒಟ್ಟು 63 ಕ್ಯಾಟಗರಿನ 63 ಜಾತಿಗಳು C ಕ್ಯಾಟಗರಿಯಲ್ಲಿ ಇದಾವೆ. ಹೌದು, ಓಕೆ. ಅದೇ ನಾಗಮೋಹನ್ ದಾಸ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ತಾವು ಕೇಳ್ತಾ ಇರ್ತಕ್ಕ. ಹೌದು, ಎಸ್. ಯಾಕಂದ್ರೆ ಸರ್ಕಾರ ಈಗ ಒಳ ಮೀಸಲಾತಿ ಜಾರಿ ಮಾಡ್ತಿರೋದು ಅದೇ ವರದಿ ಆಧಾರದ ಮೇಲೆ. ಆದ್ರೆ ಸರ್, ತಾವು ದಯವಿಟ್ಟು ಇನ್ನೊಂದು ಗಮನ ಹರಿಸಿ,
ಅವರೇ ಬರಿತಾ ಇದ್ದಾರೆ, ಸ್ಪರ್ಶ ಜಾತಿಗಳು ಅಂತ ಬರಿತಾ ಇದ್ದಾರೆ, ಉಲ್ಲೇಖ ಮಾಡಿದ್ದಾರೆ ತಮ್ಮ ವರದಿಯಲ್ಲಿ ಸ್ಪರ್ಶ ಜಾತಿ. ಇದನ್ನ ಜಸ್ಟಿಸ್ ಎ ಸದಾಶಿವ ಅವರು 2011-12 ಏನೋ ಸಬ್ಮಿಟ್ ಮಾಡಿದ್ರು ಸರ್ಕಾರಕ್ಕೆ. ಅದರಲ್ಲೂ ಸಹ ಟಚಬಲ್ಗೆ 3% ಅಂತ ಬರ್ದಿದ್ದಾರೆ, ಅದರ್ಸ್ಗೆ 1% ಅಂತ ಬರ್ದಿದ್ರು. ಟಚಬಲ್ಸ್ ಅಂತ ದಯವಿಟ್ಟು ಇದನ್ನ ನಾವು ಸ್ಪಷ್ಟಪಡಿಸೋಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಇದು. ಶೆಡ್ಯೂಲ್ಡ್ ಕ್ಯಾಸ್ಟ್ ಇಟ್ ಈಸ್ ನಾಟ್ ಎ ಕಾಸ್ಟ್ ಲಿಸ್ಟ್, ಇಟ್ ಈಸ್ ನಾಟ್ ಕಾಸ್ಟ್ ಇಟ್ ಸೆಲ್ಫ್. ಇದು ಜಾತಿ ಅಲ್ಲ, ಇಟ್ ಈಸ್ ದಿ ಗ್ರೂಪ್ ಆಫ್ ಅನ್ಟಚಬಲ್ ಕಮ್ಯುನಿಟೀಸ್. ಅನ್ಟಚಬಲ್ ಕಮ್ಯುನಿಟೀಸ್ ಈಸ್ ಕಾಲ್ಡ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಶೆಡ್ಯೂಲ್ಡ್ ಅಂದ್ರೆ ಲಿಸ್ಟ್ ಅಂತ ಸರ್. ಕಾಸ್ಟ್ ಜಾತಿಗಳ ಪಟ್ಟಿ. ಯಾವ ಜಾತಿಗಳ ಪಟ್ಟಿ ಅದು? ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟು ಮತ್ತೆ ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಪಟ್ಟಂತ ಸಮುದಾಯಗಳ ಪಟ್ಟಿನೇ ಶೆಡ್ಯೂಲ್ಡ್ ಕ್ಯಾಸ್ಟ್. ಎಕ್ಸಾಂಪಲ್ ವಲಯ, ಮಾದಿಗ, ಡೋಲ, ಡೊಕ್ಕ, ಅರಳೆಯ, ಸಮಗಾರ, ಮೋಚಿ ಇದರಲ್ಲ, ಇವೆಲ್ಲರೂ ಸೇರಿ ಅಂದ್ರೆ ದೇ ಕಾರ್ಡ್ ಬೈ ಡಿಫರೆಂಟ್ ನಮಿಕ್ಲೇಚರ್, ಬಟ್ ದೇ ಆರ್ ಸಫರಿಂಗ್ ಫ್ರಮ್ ಸ್ಟಿಗ್ಮಾ ಆಫ್ ಅನ್ಟಚಬಿಲಿಟಿ. ಸೊ ಅದನ್ನ ಮುಖ್ಯವಾಗಿ ವಲಯ ಮಾದಿಗ ಅಂತ ಕರ್ನಾಟಕದಲ್ಲಿ, ಮಾಲಾ ಮಾದಿಗ ಅಂತ ಆಂಧ್ರದಲ್ಲಿ ಕರೀತಾರೆ, ಅಲ್ಲಿ ಮಹಾರಾಷ್ಟ್ರ ಹೋದ್ರೆ ಮಹರ್ ಅಂತ ಕರೀತಾರೆ, ಅದೇ ನೀವು UPಗೆ ಹೋದ್ರೆ ಚಮ್ಮಾರ್ ಅಂತ ಕರೀತಾರೆ. ಬಟ್ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾ ಇದ್ದಾರೆ. ಬಟ್ ಅವರು ಸಾಮಾಜಿಕ ಅಸ್ಪೃಶ್ಯತೆ ಆಚರಣೆಗೆ ಒಳಪಟ್ಟಿದ್ದಂಥ ಮಾನದಂಡಕ್ಕೆ ಒಳಪಟ್ಟಿರ್ತಕ್ಕಂಥವ್ರು. ಆದರೆ ಈ ಬಂಜಾರ, ಲಂಬಾಣಿ, ಬೋವಿ, ಕೊರ್ಮ, ಕೊರ್ಚ, ಬೇಡ ಜಂಗಮ್ಮ, ಬುಡಗ ಜಂಗಮ್ಮ ಇವರೆಲ್ಲರೂ ದೇರ್ ಡಿಫರೆಂಟ್ ಇನ್ ನೇಚರ್. ಅವರು ಸೋಷಿಯಲ್ ಸ್ಟಿಗ್ಮಾಗೆ ಬಂದಿಲ್ಲ. ಬೇಕಾದ್ರೆ ನೀವು ಸೋಷಿಯಲಿ ನೀವು ಚೆಕ್ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಅವ್ರನ್ನ SC ಪಟ್ಟಿಗೆ ಸೇರಿಸಿ ಎಲ್ಲ ಹಗಲು ದರೋಡೆ, ಎಲ್ಲ ಸಾಂವಿಧಾನಿಕ ಹಕ್ಕುಗಳನ್ನ ಹಗಲು ದರೋಡೆ ಮಾಡಿ ಅವ್ರಿಗೆ ಒಳ ಮೀಸಲಾತಿನೂ ಸಹ 5% ಕೊಡ್ತಾ ಇರ್ತಕ್ಕಂಥದ್ದು ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಕಂಡೆಮ್ಡ್ ವೆರಿ ಸ್ಟ್ರಾಂಗ್ಲಿ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ 2020 ಫೆಬ್ರವರಿ 14 ಈಗಾಗಲೇ ಈ ಸಂಬಂಧಪಟ್ಟಂತೆ ಮನೆಯ ಘನ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಈಗಾಗಲೇ ಪತ್ರ ಬರೆದಿದ್ದಾರೆ. ಏನು ಬೇಸ್ಡ್ ಆನ್ ಆನರಬಲ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಡೈರೆಕ್ಷನ್ ಆಧಾರದ ಮೇಲೆ ನೀವು ಪ್ರಪೋಸಲ್ ಕಳಿಸಿ ಇವ್ರನ್ನ ಎಕ್ಸ್ಕ್ಲೂಷನ್ ಮಾಡೋದಕ್ಕೆ. ಈ ಟಚಬಲ್ ಕಾಸ್ಟ್ ಏನಿದ್ದಾರೆ ಅದಕ್ಕೆ ಕೊಲಂಬ್ ಅಂತ ಕರಿತೀವಿ ನಾವು. ಕೊರ್ಮ, ಕೊರಚ, ಲಂಬಾಣಿ, ಬೋವಿ ಈ ಸಮುದಾಯಗಳನ್ನ SC ಪಟ್ಟಿಯಿಂದ ಎಕ್ಸ್ಕ್ಲೂಡ್ ಮಾಡೋದಕ್ಕೆ ಪ್ರಪೋಸಲ್ ಕಳಿಸಿ ಅಂತ NCSC ಸರ್ಕಾರಕ್ಕೆ ಲೆಟರ್ ಬರೆದಿದೆ. ಬರ್ದಿದ್ರು ಸಮೇತ 2 ಸಲ ಪತ್ರ ಬರ್ದಿದ್ದಾರೆ. ಬರ್ದಿದ್ರು ಸರ್ಕಾರದಲ್ಲಿ ಸರ್ಕಾರ ಪೆಂಡಿಂಗ್ ಇಟ್ಕೊಂಡು ಕೂತಿದೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಸರ್ಕಾರ BJP, JDS, ಕಾಂಗ್ರೆಸ್ ಯಾವುದೇ ಪಕ್ಷಗಳ ಸರ್ಕಾರಗಳಿರಲಿ, ಅವ್ರಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವ್ರ ಬಗ್ಗೆ ತಾತ್ಸಾರ, ಬೇಜವಾಬ್ದಾರಿತನ, ನಿರ್ಲಕ್ಷ್ಯತನ ಎದ್ದು ಕಾಣಿಸುತ್ತೆ. ಯಾಕೆಂದ್ರೆ ಇವರು 1 ಕೋಟಿ ಪಾಪ್ಯುಲೇಷನ್ ಇರ್ತಕ್ಕಂಥ ಜನ. ಇವರು ವೋಟರ್ಸ್ ಆಗಿ ಮಾತ್ರ ಇರಬೇಕು, ಬಾಬಾ ಸಾಹೇಬ್ ಹೆಸರು ಹೇಳಬೇಕು, ಇವ್ರಿಗೆ ಚಪ್ಪಳೆ ಹೊಡೆಸ್ಕೋಬೇಕು. ಅದು ಬಿಟ್ಟರೆ ರಾಷ್ಟ್ರೀಯ ಮುಖ್ಯವಾಹಿನಿಗೆ ಐದರ್ ಎಕನಾಮಿಕಲಿ, ಐದರ್ ಫಿನಾನ್ಷಿಯಲಿ, ಪೊಲಿಟಿಕಲಿ, ಸೋಷಿಯಲಿ, ಎಜುಕೇಷನಲಿ, ಎಂಪ್ಲಾಯ್ಮೆಂಟಲ್ಲಿ ಬರಬಾರ್ದು ಅನ್ನೋದೇ ಎಲ್ಲ ಪಕ್ಷಗಳ ಅಜೆಂಡಾ. ಅದಕ್ಕೆ ಈ ಟಚಬಲ್ ಕಾಸ್ಟ್ ಕೊಲಂಬೋಗಳನ್ನ SC ಪಟ್ಟಿಲಿ ಇರಿಸಿ ದುರುದ್ದೇಶಪೂರಿತವಾಗಿ SC ಕೊಡಬೇಕು ಅಂತ ಇವ್ರಿಗೆ ಕೊಟ್ಟಂಗಿರಬೇಕು, ಸಿಗದಂಗಿರಬಾರ್ದು ಅಂತ ಇವ್ರ ಅಜೆಂಡಾಗಳು. ಅದಕ್ಕೆ SC ಪಟ್ಟಿ 14 ಜನ MLAಗಳಿದ್ದಾರೆ. ಈಗ ಪ್ರಸ್ತುತ 14 ಜನ ಈ ಕೊಲಂಬೋ MLAಗಳಿದ್ದಾರೆ. ಮತ್ತೆ 36,000ಕ್ಕಿಂತ ಅಧಿಕ ಈ ಕೊಲಂಬೋಗಳು ಎಂಪ್ಲಾಯ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿದ್ದಾರೆ 31 ಇಲಾಖೆಯಲ್ಲಿ. ಎಷ್ಟು ಕಣ್ಣಿಗೆ ರಾಚ್ತಾ ಇದೆ ಅನ್ಯಾಯ ಆಗ್ತಕ್ಕಂಥದ್ದು. ಇದನ್ನು ಯಾರು ಸರಿಪಡಿಸೋದಕ್ಕೆ ಯಾರು ತಯಾರಿಲ್ಲ. ಒಂದು. ಎರಡನೇದು SC ರಿಸರ್ವ್ಡ್ MLA MP ಮಿನಿಸ್ಟರ್ಗಳಿದಾರಲ್ಲ, ಇವ್ರಿಗೆ ಯಾರಿಗೂ ಬಾಯಿಲ್ಲ, ನಾಲ್ಗೆ ಇಲ್ಲ, ಕಣ್ಣು ಕಿವಿ ಎಲ್ಲನೂ ಬಂದಾಗಿದೆ. ಯಾಕಂದ್ರೆ ಇವ್ರು ಗುಲಾಮ್ರಿ. ಇವರು ಆಯಾ ರಾಜಕೀಯ ಪಕ್ಷಗಳಲ್ಲಿ ಗುಲಾಮರಾಗಿದ್ದಾರೆ. ಕೇವಲ ಅವರು ಸ್ವಾರ್ಥ ರಾಜಕೀಯ ಲಾಭಕ್ಕೋಸ್ಕರ ಅವರೆಲ್ಲೂ ಬಾಯಿ ಮುಚ್ಕೊಂಡು ಇದ್ದಾರೆ. ಅವ್ರು ಯಾರು ಮಾತಾಡಕ್ಕೆ ತಯಾರಿಲ್ಲ. ಇವಾಗ ನಾನು ಈ ಎಲ್ಲ ಶೆಡ್ಯೂಲ್ಡ್ ಕ್ಯಾಸ್ಟ್ ಇಷ್ಟೇ ಸರ್, ನನ್ನ ವಿಚಾರ ಇಷ್ಟೇ. ಅಲ್ಲ ಸರ್, 1 ನಿಮಿಷ ಸರ್ ಪ್ಲೀಸ್. ಈ ತಮ್ಮ ವಾಹಿನಿ ಮೂಲಕ ನಾನು ರಾಜ್ಯದ ಎಲ್ಲರೂ ಅವ್ರಿಗೆ ಕೊಲಂಬೋಗಳಿಗೆ ಕೇಳ್ತಾ ಇದ್ದೀನಿ, ಕೊರ್ಮ, ಕೊರಚ, ಲಂಬಾಣಿ, ಬೋವಿ ಸಮುದಾಯದ ಅವ್ರನ್ನೇ ಕೇಳ್ತಾ ಇದ್ದೀನಿ. ನೀವು ನಿಜವಾಗ್ಲೂ ಈ ಸಂವಿಧಾನ ಪ್ರಕಾರ ಆಗಲಿ, ಸಾಮಾಜಿಕವಾಗಲಿ, ನೀವು ವಲಯ ಮಾದಿಗ ಜಾತಿಗಳ ಏನು ಅಸ್ಪೃಶ್ಯತೆ ಆಚರಣೆ ಒಳಪಟ್ಟಿದ್ದಾರೆ, ಅದಕ್ಕೆ ನೀವು ಕಾನೂನು ಪ್ರಕಾರ ನೀವು 1935 ಇಂದ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ನೀವು ಕನ್ಫರ್ಮ್ ಆಗಿದ್ದೇ ಆಗಿದ್ರೆ ನೀವೇ ಒರಿಜಿನಲ್ ಶೆಡ್ಯೂಲ್ಡ್ ಕ್ಯಾಸ್ಟ್. ನಾವಲ್ವ, ನಾವು ಆಚೆ ಹೋಗ್ತೀವಿ, ನಾವು ಜನರಲ್ ಫೈಟ್ ಮಾಡ್ತೀವಿ. ನೀವು ಶೆಡ್ಯೂಲ್ಡ್ ಕ್ಯಾಸ್ಟ್ ಆದರೆ ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ. ನಾವು ಶೆಡ್ಯೂಲ್ಡ್ ಕ್ಯಾಸ್ಟ್ ಆಗದ್ದೇ ಆದರೆ ನೀವು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ. ನೀವಲ್ಲ ಅನ್ನೋದಕ್ಕೆ 1871ರಿಂದ 2022 ತನಕ ವಿ ಆರ್ ರೆಡಿ ಟು ಫರ್ನಿಶ್ ಆಲ್ ಸರ್ಟಿಫೈಡ್ ಡಾಕ್ಯುಮೆಂಟ್ಸ್ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಡಾಕ್ಯುಮೆಂಟ್ಸ್ ಕೊಡೋದಕ್ಕೆ ನಾವು ತಯಾರಿದ್ದೀವಿ. ಸರಿ, ಈಗ ಒಳ ಮೀಸಲಾತಿ ವಿಷಯದಲ್ಲಿ ಮತ್ತೊಮ್ಮೆ ರಾಜ್ಯ ಸರ್ಕಾರ ವರ್ಗೀಕರಣ ಮಾಡಿದೆ, ಅವ್ರ ಮೀಸಲಾತಿಯನ್ನು ಹಂಚಿಕೆ ಕೂಡ ಮಾಡಿದೆ. ನೀವೇನೀಗ ಅದು ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಫೈಟ್ ಮಾಡ್ತೀರಾ? ಖಂಡಿತ ನಾವು ಕಾನೂನು ಪ್ರಕಾರ ಫೈಟ್ ಮಾಡೇ ಮಾಡ್ತೀವಿ.
ಆದರೆ ಇವರು ಎಲ್ಲನೂ ಇವರು ಕೋರ್ಟ್ಗೆ ಹೋಗಲ್ಲ, ನಾವು ಕೋರ್ಟ್ಗೆ ಹೋಗ್ತೀವಿ ಮಾಡ್ತೀವಿ. ಆದರೆ ಸಾಮಾಜಿಕವಾಗಿ ಇವತ್ತು ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ, ಆಮೇಲೆ ತಪ್ಪು ಮಾಹಿತಿಗಳು ಪ್ರಚಾರ ಪಡ್ಕೊಳ್ತಾ ಇದ್ದಾವೆ. ಸಂಭ್ರಮಾಚರಣೆ ಅದೇನಂತಂದ್ರೆ ಈ ಮಾಹಿತಿ, ಅಸ್ಪಷ್ಟ ಮಾಹಿತಿ ಅಥವಾ ಅದ್ರ ಬಗ್ಗೆ ಜ್ಞಾನದ ಕೊರತೆ ಎದ್ದು ಕಾಣಿಸ್ತಾ ಇದೆ ಸರ್. ಈ ದೇಶದಲ್ಲಿ ಭಾರತ ಸಂವಿಧಾನ ಇಸ್ ಫೈನಲ್. ಬಾಬಾ ಸಾಹೇಬ್ರಿಗಿಂತ ದೊಡ್ಡ ಮೇಧಾವಿ ಕಾನೂನು ತಜ್ಞರು ಇನ್ನೊಬ್ರು ಅಗತ್ಯ ಇಲ್ಲ. ಆದರೆ ಅದನ್ನೆಲ್ಲ ಇದ್ರೂ ನೋಡಿ, DPSP ಸರ್, ಕಾನ್ಸ್ಟಿಟ್ಯೂಷನ್ ಅಂಡರ್ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಲಿ 1950ರಿಂದನೇ ಎಲ್ಲ ವರ್ಗ, ಯಾವುದೇ ಜಾತಿ ತಾರತಮ್ಯ ಇಲ್ದನೆ, ವರ್ಗಗಳ ತಾರತಮ್ಯ, ಭೇದ ಭಾವ ಇಲ್ದನೆ ಎಲ್ಲರೂ ರಾಷ್ಟ್ರೀಯ ಮುಖ್ಯವಾಗಿ ವೀಕರ್ ಸೆಕ್ಷನ್ ಯಾರಿದ್ದಾರೆ ಅವರೆಲ್ಲರೂ ಸಹ ಮೇನ್ ಸ್ಟ್ರೀಮ್ ತಗೊಬರ್ಬೇಕು ಅಂತಿದೆ. ಆಗಸ್ಟ್ 1, 2024ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ನೇ ಕಾಯಬೇಕು ಅಂತೇನಿಲ್ಲ. ಇದಾಗಿರ್ತಕ್ಕಂಥದ್ದು ಸರ್, ನಾನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ಈ ಆನರಬಲ್ ಅಪೆಕ್ಸ್ ಕೋರ್ಟ್ ಆದೇಶ ಏನಂತಂದ್ರೆ, ಅಮಾಂಗ್ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಪಟ್ಟಿ ಒಳಗಡೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ ಮಾತ್ರ ಸಿಗದೇ ಇರೋವರಿಗೆ ಒಳ ಮೀಸಲಾತಿ ಹಂಚಿಕೆ ಆಗಬೇಕು ಅಂತ, ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ದಿರೋರು ಎಲ್ರಿಗೂ ಹಂಚಿಕೆ ಆಗಬೇಕು ಅಂತ ಎಲ್ಲೂ ಇಲ್ಲ ಸರ್. ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲೇ ಇದು ಏನು ಗೊತ್ತು ನೋಡಿ, ಒಂದು ಸ್ವಲ್ಪ ಗೋಜಲ್ ಥರ ಆಗ್ತವೆ. ಹೆಂಗಂದ್ರೆ, ಈಗ ಅಲೆಮಾರಿಗಳು ತಮಗೆ ಸಿಗ್ತಿಲ್ಲ ಅಂತೇಳಿ ಅವರು ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ ಈಗೇನು ನೀವು ಹೇಳ್ತಿದ್ರಲ್ಲ ಇಷ್ಟೊತ್ತು ಅವ್ರು SCಗಳೇ ಅಲ್ಲ ಅಂತ, ಬೋವಿ, ಲಂಬಾಣಿ ಮತ್ತೆ ಕೊರ್ಮ, ಕೊರ್ಚ, ಬೇಡ ಜಂಗಮ, ಬುಡಗ ಜಂಗಮ, ಇದರಲ್ಲಿ ಎಲ್ಲರೂ ಅಲ್ಲ. ಬೋವಿ ಮತ್ತೆ ಲಂಬಾಣಿಗಳು ಮೋಸ್ಟ್ಲಿ ಅವರು ಕೋರ್ಟ್ಗೆ ಹೋಗುವ ಸಾಧ್ಯತೆಗಳಿದಾವೆ ನನಗೆ ಬರ್ತಿರುವಂತ ಮಾಹಿತಿಗಳ ಪ್ರಕಾರ. ಸರ್, ಈ ದೇಶದಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಅಲ್ಲಲ್ಲ, ಅಂದ್ರೆ ಅವ್ರು ನಮಗೆ ಸಿಕ್ಕಿರೋದು ಕಮ್ಮಿ ಆಯ್ತು ಅಂತ. ಉಳಿದಂತೆ ಈಗ ನೀವು ಅದರಲ್ಲಿ ಅದು ಹಾಸ್ಯಾಸ್ಪದ. ಅವರು ಶೆಡ್ಯೂಲ್ಡ್ ಕ್ಯಾಸ್ಟೇ ಅಲ್ಲ, ಶೆಡ್ಯೂಲ್ಡ್ ಕ್ಯಾಸ್ಟ್ 5% ತಗೋತಾ ಇರೋದೇ ಅಸಂವಿಧಾನಿಕ ಮತ್ತೆ ಕಾನೂನು ಬಾಹಿರ ಮತ್ತೆ ಅನಧಿಕೃತ. ನೀವು ಇದುವರೆಗೂ ತಗೊಂಡಿರೋದೇ ನೀವೆಲ್ಲ ಸರೆಂಡರ್ ಮಾಡಬೇಕು. ಎಸ್ ನಾನು ಬಂದೆ. ಏನಂದ್ರೆ, ಈಗ ನೀವು ಹೇಳ್ತಿದ್ರಿ ಅವ್ರು ಶೆಡ್ಯೂಲ್ ಕಾಸ್ಟೇ ಅಲ್ಲ, ಇದಕ್ಕೆ ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ. ಹೌದಾ? ಹೌದು, ಆಲ್ರೆಡಿ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಈ ಗೊಂದಲಕ್ಕೆ ಹೆಂಗೆ ಪರಿಹಾರ ಏನು ಅಂತ ವೆರಿ ಸಿಂಪಲ್ ಸರ್. ಆಲ್ರೆಡಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಅಂತ ಕೇಳಿದೆ. ಪ್ರಪೋಸಲ್ ಕಳಿಸಬೇಕು, ಇವತ್ತೇ ಕಳಿಸ್ಬೋದು. ಏನಂತ ಪ್ರಪೋಸಲ್ ಕಳಿಸ್ಬೇಕು? ಎಕ್ಸ್ಕ್ಲೂಡ್ ಮಾಡಿ ಅಂತ ಕಳಿಸಿದ್ದಾರೆ, ಕೇಳಿದ್ದಾರೆ. ಒಂದ್ ನಿಮಿಷ, ಅವ್ರಿಗೆ ಮೀಸಲಾತಿನ ಇಷ್ಟು ಪ್ರಮಾಣದಲ್ಲಿ ಕೊಟ್ಟು ಅದರಲ್ಲಿ ಅವ್ರ ಜೊತೆಗೆ ಅಲೆಮಾರಿಗಳನ್ನ ಸೇರಿಸಿ ರಾಜ್ಯ ಸರ್ಕಾರ ಈ ವಿಷಯನ ಒಂದು ಕ್ಷಣಕ್ಕೆ ಮರೆತುಬಿಡಿ. ಅಲೆಮಾರಿಗಳಿಗೆ ಅವ್ರು ನಿಜಕ್ಕೂ ಹಂಗೆ ಇದ್ದಿದ್ರು, ನೀವು ಈ ವಾದನ ನೀವು ಒಪ್ತಾ ಇರ್ಬೋದು. ಆದರೆ ಒಂದು ಕ್ಷಣಕ್ಕೆ ಒಪ್ಕೊಳ್ಳಿ, ಏನಂದರೆ ಅವರು ಶೆಡ್ಯೂಲ್ ಕಾಸ್ಟ್ ಆಗಿದ್ದು, ಅವರು ಈಗ ಲಂಬಾಣಿಗಳ ಜೊತೆ ಬೋವಿಗಳ ಜೊತೆ ಫೈಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಾ? ಹಾಂ, ಸೊ ಹಂಗಿದ್ರು ರಾಜ್ಯ ಸರ್ಕಾರ ಅವ್ರಿಗೆ ಇಷ್ಟೆಲ್ಲ ಕೊಟ್ಟಿದೆ ಅಂದರೆ ನೀವು ಹೇಳ್ದಂಗೆ ಹಿಂಗೆ ಪ್ರಪೋಸಲ್ ಕೊಡುತ್ತಾ, ಕಳಿಸುತ್ತಾ ಕೇಂದ್ರ ಸರ್ಕಾರಕ್ಕೆ ಅಥವಾ NSCBಗೆ? ಸರ್, ಈ ವಿಷಯ ಕುರಿತಂತೆ ನಾನು ಸ್ಪಷ್ಟನೆ ಕೊಡಲೇಬೇಕಾಗಿದೆ. ಹೇಳಿ ಸರ್. ಫಸ್ಟ್ ಆಫ್ ಆಲ್, ಅಲೆಮಾರಿ ಬೈ ನೇಮ್ ನಮಿಂಕ್ಲೇಚರ್ ಇಟ್ ಸೆಲ್ಫ್ ಇಂಡಿಕೇಟ್, ಅಲೆಮಾರಿ ಫಸ್ಟ್ ಆಫ್ ಆಲ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ. ಆದರೆ OBC ಪಟ್ಟಿ ಇದೆಯಲ್ಲ ಸರ್, ಹಂಗಿದ್ರೆ ಶೆಡ್ಯೂಲ್ಡ್ ಕ್ಯಾಸ್ಟು ಕಸದ ಬುಟ್ಟಿನ, ಡಸ್ಟ್ಬಿನ್ನ ಇದು? ಯಾರ್ಯಾರು ಬಡವರಾಯ್ತಾರೆ, ಯಾರ್ಯಾರು ಹಿಂದುಳಿದ್ರೆ ಎಲ್ಲ ತಗೊಂಬಂದು ತುಂಬಕ್ಕೆ ಇದು ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಇಸ್ ನಾಟ್ ಎ ಡಸ್ಟ್ಬಿನ್ ಸರ್. ಬ್ರಾಹ್ಮಣರ ಪಟ್ಟಿಗೆ ಹಾಕಿ, ಲಿಂಗಾಯತರ ಪಟ್ಟಿಗೆ ಹಾಕಿ, ಒಕ್ಕಲಿಗರ ಪಟ್ಟಿಗೆ ಹಾಕಿ ಆಗಿದ್ರೆ ಕುರುಬರ ಪಟ್ಟಿಗೆ ಹಾಕಲಿ. ಸಿದ್ದರಾಮಯ್ಯನವರು ಇವಾಗ CM ಅಲ್ವಾ, ಇವ್ರು ಯಾರ್ಯಾರು ಬಡವರು ಇದ್ದಾರೆ ಎಲ್ಲರನ್ನು ಕುರುಬರ ಪಟ್ಟಿಗೆ ಸೇರಿಸ್ಲಿ. ಯಡಿಯೂರಪ್ಪನವ್ರು ಹೇಳ್ತಾರಲ್ವಾ, ಲಿಂಗಾಯತರ ಪಟ್ಟಿಗೆ ಸೇರಿಸ್ಲಿ. DK ಶಿವಕುಮಾರ್, ಕುಮಾರಸ್ವಾಮಿ, ದೇವೇಗೌಡರು ಎಲ್ಲರೂ ಪಾಪ ಅನುಕಂಪ ವ್ಯಕ್ತಪಡಿಸ್ತಾರಲ್ವಾ, ಒಕ್ಕಲಿಗರ ಪಟ್ಟಿಗೆ ಸೇರಿಸ್ಲಿ. ಅದೇ ಬ್ರಾಹ್ಮಣರಿಗೂ ಸೇರಿಸ್ಲಿ. 10%ನ ಯಾವುದೇ ಒಂದೇ ಒಂದು ಹೋರಾಟ ಇಲ್ದಾನೆ 10% ಟಕ್ ಅಂತ ಮಾಡ್ಕೊಬಿಟ್ರಲ್ಲ. ಅಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್ ಯಾರಾದ್ರೂ ಧ್ವನಿ ಎತ್ತಿದ್ರ, ಇದು ಲಾಠಿ ಚಾರ್ಜ್ ಆಗಿ ಯಾರಾದ್ರೂ ಸತ್ರ, ಪ್ರಾಣ ತ್ಯಾಗಗಳಾದ್ರ ಏನೂ ಆಗಿಲ್ಲ. ಮತ್ತೆ 35 ವರ್ಷ ಹೋರಾಟ ಅಂತ ನಮ್ಮ ಬ್ರದರ್ಸ್ ಹೇಳ್ತಾರೆ. ಅವರು 3.5 ತಿಂಗಳು ಹೋರಾಟ ಮಾಡಲಿಲ್ಲ. 10% ಕೊಟ್ರಲ್ಲ, ಅಲ್ಲಿಗೆ ಸೇರಿಸಿ ಇವ್ರನ್ನ. ಅದಕ್ಕೆ ನಾನು ಕೇಳ್ತಾ ಇರ್ತಕ್ಕಂಥದ್ದು, ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟ್ ಇಟ್ ಇಸ್ ನಾಟ್ ಎ ಡಸ್ಟ್ಬಿನ್. ನಾವು ಕಸದ ಬುಟ್ಟಿ ಅಲ್ಲ. ಊರವರೆಲ್ಲ ಕರ್ಕೊಂಡು ಬಂದು ಇಲ್ಲಿಗೆ ಸೇರ್ಸೋದಕ್ಕೆ ಅಂದರೆ ಹೇಳೋರು ಕೇಳೋರು ಯಾರು ಇಲ್ವಾ? ಇವ್ರು ಇರ್ಬೋದು, ಜನಪ್ರತಿನಿಧಿಗಳು, ರಿಸರ್ವ್ ಗೆದ್ದಿರ್ತಕ್ಕಂಥವ್ರು, ಅವರು ರಾಜಕೀಯ ನಾಮರ್ದ್ರವರು. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ದೇರ್ ವಾಯ್ಸ್ಲೆಸ್, ದೇರ್ ಸ್ಪೀಚ್ಲೆಸ್, ದೇರ್ ಅಂಡರ್ ದಿ ಬಾಂಡೆಡ್ ಲೇಬರ್ಶಿಪ್ ಆಫ್ ಇನ್ ಪೊಲಿಟಿಕ್ಸ್. ವಿ ಕಾಂಟ್ ಡು. ಬಟ್ ಇವ್ರು ನಂಬ್ಕೊಂಡು ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಸರಿ, ನಾನು ಹೇಳ್ತಿರೋದು ನೋಡಿ, ಈಗ ಹಂಗಿದ್ರು ಈ ಕೊರಮ, ಕೊರ್ಚ, ಲಂಬಾಣಿ, ಬೋವಿ ಇವ್ರಿಗೆ 4% ರಿಸರ್ವೇಶನ್ ಕೊಟ್ಟಿದೆ. ಅದ್ರ ಜೊತೆಗೆ ಈ ಸರ್ಕಾರ ಕೊಡ್ತಾ ಇದೆ ಅವ್ರಿಗೆ. ಅಲ್ಲಲ್ಲ, ಅದೇ ನಾನು ಹೇಳ್ತಿರೋದು, ಅವ್ರ ಪ್ರೆಸರ್ಗೆ ಈಲ್ಡ್ ಆಗಿದೆ ಅಂತ ಅರ್ಥ. ಹಂಗಿದ್ಮೇಲೆ ನೀವು ಹೇಳ್ದಂಗೆ ಈ ಪ್ರಸ್ತಾವನೆ ಕಳಿಸುತ್ತಾ ಸರ್? ಕಳಿಸ್ತೇ ಹೋದ್ರೆ ನಾವು ಬಿಡೋರು ಯಾರು ಸರ್? ಈ ದೇಶದಲ್ಲಿ ಜುಡಿಷಿಯರಿ ಇದೆ, ಆಲ್ರೆಡಿ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟಲ್ಲಿ ಇದೆ, ಅಕ್ಟೋಬರ್ಗೆ ಮತ್ತೆ ಬರ್ತಾ ಇದೆ.
ಅದನ್ನು ಮಾಡೇ ಮಾಡ್ತೀವಿ. ಮತ್ತು ಈ ಸಂಬಂಧ ಇಡೀ ರಾಜ್ಯಾದ್ಯಂತ ಯುವ ಪದವೀಧರರು ವಿದ್ಯಾವಂತರನ್ನ ನಾವು ಸಮೂಹನ ಜಾಗೃತಗೊಳಿಸ್ತೀವಿ. ನಾವು ಎಲ್ಲರಿಗೂ ಜ್ಞಾನ ಕೊಡ್ತೀವಿ. ನಾವು ಮತ್ತೆ ಇಡೀ ಸರ್ಕಾರದ ವಿರುದ್ಧ ಮತ್ತೆ ಈ ಕೊಲಂಬೋ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ. ಆ ಕಿಚ್ಚನ ಹಚ್ತೀವಿ. ಅದರಿಂದ ಹಿಂದೆ ಸರಿಯೋ ಮಾತು ಖಂಡಿತ ಇಲ್ಲವೇ ಇಲ್ಲ. ಇನ್ನೊಂದು ಆರ್ಗ್ಯುಮೆಂಟ್ ಇದೆ ಏನಂತಂದ್ರೆ, ಈ ಪರಿಶಿಷ್ಟ ಜಾತಿ ಅಥವಾ ಪಂಗಡದ ಇಲ್ಲಿ ಒಗ್ಗಟ್ಟಿಲ್ಲದರೋ ಕಾರಣಕ್ಕೋಸ್ಕರ ಇಷ್ಟು ವರ್ಷ ಹಿಂಗೆಲ್ಲ ಸಫರ್ ಪಡ್ಬೇಕಾಯ್ತು, ದಮನಕ್ಕೆ ಒಳಗಬೇಕಾಗಬೇಕಾಯ್ತು ಅಂತ. ಈಗ ಮತ್ತೆ ಹೇಗೆ ನೀವು ಹಿಂಗೆ ಕಿತ್ತಾಡಿದ್ರೆ ಮತ್ತು ನೀವು ಹೇಳ್ದಂಗೆ ಮುಂದುವರೆದವರು ಅಥವಾ ಪ್ರಬಲರು ಅವರು ಅದರ ಲಾಭ ಪಡ್ಕೋತಾರೆ. ಸರ್, ತಮ್ಮ ಈ ಪ್ರಶ್ನೆಗೆ ನಾನೊಬ್ಬ ಯುವ ಸಮುದಾಯದ ಪ್ರತಿನಿಧಿಯಾಗಿ ನಾನು ಅತ್ಯಂತ ಸ್ಪಷ್ಟವಾಗಿ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಹೇಳಿ ಸರ್. ಖಂಡಿತ ಪರಿಶಿಷ್ಟ ಜಾತಿಲಿ ಪರಿಶಿಷ್ಟ ಪಂಗಡದಲ್ಲಿ ಬಿಕ್ಕಟ್ಟಿಲ್ಲ. ಇವರು ಬಿಕ್ಕಟ್ಟನ್ನ ಸೃಷ್ಟಿ ಮಾಡ್ಬಿಟ್ಟು ಹೇಳ್ತಾ ಇರೋದು. ಯಾಕೆಂದ್ರೆ ಕರ್ನಾಟಕದ ಮಟ್ಟಿಗೆ ನಾನು ಹೇಳೋದಾದ್ರೆ LVK ಅಂತ ಕರಿತೀನಿ ಸರ್. ಲಿಂಗಾಯತರು, ಒಕ್ಕಲಿಗರು, ಕುರುಬರು ಇವರು ಸಾಮಾಜಿಕವಾಗಿ ಒಗ್ಗಟ್ಟಿದ್ದಾರೆ. ಜಾತಿ ಆಧಾರದ ಮೇಲೆ ಇವರು ಒಗ್ಗಟ್ಟಿದ್ದಾರೆ. ಒಗ್ಗಟ್ಟಿದ್ದ ಕಾರಣಕ್ಕೇನೆ ಇವರು 3 ಜನ CMಗಳಾಗ್ತಾ ಇರೋದು. ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗಿದೆ ಅಂದರೆ ಧರ್ಮಸಿಂಗ ಅಂತ ಸಮುದಾಯದವರು 1 ಲಕ್ಷ ಜನಸಂಖ್ಯೆ ಇಟ್ಕೊಂಡೇ ಬಿಕೇಮ್ CM ಆಫ್ ದಿ ಸ್ಟೇಟ್. ನಮ್ಮ ವೀರಪ್ಪ ಮೊಯ್ಲಿ ಅವರು ಎಷ್ಟು ಸಮುದಾಯ, ಅವರು CM ಆಗಕ್ಕಾಯ್ತು. ಬಂಗಾರಪ್ಪನವರು ಅವರು CM ಆದರು. ಮತ್ತೆ ಇಂಥವರೆಲ್ಲರೂ CM ಆದಾಗ ಯಾಕೆ ಅಂತಂದ್ರೆ ಅವ್ರ ಸಮುದಾಯದ ಸಂಖ್ಯೆ ಕೂಡ ಕಡಿಮೆ. ರಾಮಕೃಷ್ಣ ಹೆಗಡೆ ಆಗಿದ್ದಾರೆ, ಆಮೇಲೆ ಗುಂಡೂರಾವ್ ಆಗಿದ್ದಾರೆ. ಸರ್, ಅದು ಯಾಕೆ ಅಂತಂದ್ರೆ LVK ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅವರು CM ಆಗಿದ್ದಾರೆ. ಲಿಂಗಾಯತರು ಇಂಡಿವಿಜುವಲ್ ತಗೊಂಡ್ರೆ 50+ ಆ್ಯಡ್, ಒಕ್ಕಲಿಗರು ತಗೊಂಡ್ರೆ 30+ ಆ್ಯಡ್, ಕುರುಬರು ತಗೊಂಡ್ರೆ 30+ ಆ್ಯಡ್, ಇಷ್ಟೇ ಇರೋದು. ಅದು ಅವ್ರು 3 ಜನ ಸೇರ್ಕೊಂಡ್ರೆ ಕ್ರೋರ್ಸ್ ಟುಗೆದರ್ ಆಗ್ತಾರೆ. ಆದರೆ ಇಂಡಿವಿಜುವಲಿ ನೋಡಿದಾಗ ಬೈ ಕಮ್ಯುನಿಟಿ ಶೆಡ್ಯೂಲ್ಡ್ ಕ್ಯಾಸ್ಟ್ 1 crore ಸಮಥಿಂಗ್ ಇದೆ. 1 ಕೋಟಿ ಅಧಿಕ ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯದಲ್ಲಿ ಒಗ್ಗಟ್ಟಿದೆ. ಆದರೆ ಈ 3 ಸಮುದಾಯಗಳು ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಿಕ್ಕಟ್ಟನ್ನ ಸೃಷ್ಟಿ ಮಾಡಿ ರಾಜಕೀಯ ಬಳಸ್ಕೊಂಡಿದ್ದಾರೆ ಸರ್. ಒಗ್ಗಟ್ಟನ್ನ ಯಾವಾಗ ಪ್ರದರ್ಶನ ಮಾಡಿವೆ ಈ SC ಕಮ್ಯುನಿಟಿಗಳು? ಸರ್, ಇಲ್ಲಿ ಇವರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಇಲ್ಲಿ ಫ್ರಂಟ್ ಲೈನ್ಗೆ ಬರ್ತಕ್ಕಂಥವ್ರು MLA MPಗಳು. ಅವರು ಈ ಕೆಲವು ಸಂಘಟನೆಗಳನ್ನ ಇವರು ದುಡ್ಡು ಕೊಟ್ಬಿಟ್ಟು ಕರ್ಕೊಬಂದು ಹೇಳಿದಾಗ ಮಾಡ್ತಾರೆ, ಇಲ್ಲಾಂದ್ರೆ ಅವ್ರ ಮನೆಗಿರ್ತಾರೆ. ಇದನ್ನ ಈ LVK ಲಿಂಗಾಯತ, ಒಕ್ಕಲಿಗ, ಕುರುಬ ಸಮುದಾಯದ ರಾಜಕೀಯ ನೇತಾರರು ಅಂತ ಯಾರು ಅನ್ಸ್ಕೊಂಡಿದ್ದಾರೆ ಇದುವರೆಗೂ 70 ವರ್ಷದಿಂದ, ಅವರು ಅನುಸರಣೆ ಮಾಡಿರ್ತಕ್ಕಂಥ ಒಂದು ರಾಜಕೀಯ ಕುತಂತ್ರ ಷಡ್ಯಂತ್ರಕ್ಕೆ ಈ ಸಮುದಾಯಗಳು ಅಂದ್ರೆ ಇನ್ನೋಸೆಂಟ್ ಕಮ್ಯುನಿಟಿಗಳು ಬಲಿಪಶು ಆಗಿದ್ದಾವೆ. ಬಟ್ ಇವರು ಸ್ವಾರ್ಥ ಇದ್ದಾರೆ. ಓಕೆ, ಈಗ ನಿಮ್ಮ ಈ ಕಾನೂನು ಹೋರಾಟದ ಸ್ವರೂಪ ಹೆಂಗಿರುತ್ತೆ ಅಂತ ಹೇಳ್ಬಿಡಿ. ಕಾನೂನು ಸ್ವರೂಪ ಈಗ ಆಲ್ರೆಡಿ ಅದು ಹೈಕೋರ್ಟಲ್ಲಿ ಇದೆ. ಹೈಕೋರ್ಟಲ್ಲಿ ಖಂಡಿತ ಈಗ ಆಲ್ರೆಡಿ ಡೈರೆಕ್ಷನ್ ಆಗಿದೆ ಸರ್ಕಾರಕ್ಕೆ. ನೀವು ಇದು ಪ್ರಪೋಸಲ್ ಕಳಿಸೋದಕ್ಕೆ ಡೈರೆಕ್ಷನ್ ಆಗಿದೆ. ಬಟ್ ಅದು ಈಗ ನಿಮಗೆ ಕೋರ್ಟ್ ಅಂತ ಪ್ರೊಸೀಡಿಂಗ್ಸ್ ನಿಮಗೆ ಗೊತ್ತಿದೆ ಸರ್. ಅದು ಇವಾಗ ಮುಂದಿನ ದಿನಗಳು ಬರಲಿದೆ, ಅದು ಹಾಗೆ ಆಗುತ್ತೆ. ಬಟ್ ಅಲ್ಲಿವರೆಗೂ ಇವರು 17% ಕೊಟ್ಟಿರೋದು ತಪ್ಪಾಗುತ್ತೆ. ಮತ್ತೆ ಇವರು 100% ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ, ಕೊಲಂಬೋ ಅಂದರೆ ಕೊರ್ಮಾ ಕೊರ್ಚ, ಲಂಬಾಣಿ, ಬೋವಿ, ಕೊರ್ಮಾ ಕೊರ್ಚ ಇವರು SC ಪಟ್ಟಿ, ಕರ್ನಾಟಕದ ಪರಿಶಿಷ್ಟ ಜಾತಿ ಪಟ್ಟಿಯಿಂದ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯವಾಗಿ ಇವರು SC ಪಟ್ಟಿಯಿಂದ ಆಚೆ ಹೋಗ್ತಾರೆ. ಇವ್ರಿಗೆ 5% ಕೊಟ್ಟಿರೋದು ಅದು ಸುಮ್ಮನೆ ಈಗ ರಾಜಕೀಯ ಪ್ರೇರಿತವಾಗಿ ಇವರು ನಾವು ಮಾಡಿದ್ವಿ ಅನ್ನೋ ಒಂದು ಸ್ವಪ್ರತಿಷ್ಠೆಗೆ ನಡೀತಾ ಇದೆ ಅಷ್ಟೇ. ಖಂಡಿತ ಅವರು ದೇ ವಿಲ್ ಗೋಯಿಂಗ್ ಟು ಎಕ್ಸ್ಕ್ಲೂಡ್ ಫ್ರಮ್ ದಿ ಲಿಸ್ಟ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಎಷ್ಟೊತ್ತು CM ಕೃಷ್ಣ ಅವರು ಹೇಳಿದರು. ನಾನು ನಿಮ್ಗೆ ಮೊದಲೇ ಹೇಳಿದೆ ಇದು ಯಾಕೆ ವಿಶೇಷ ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ಆಯಾಮ ಇದು. ಅಂದರೆ ಈ ಒಳ ಮೀಸಲಾತಿಯ ಪಡ್ಕೊತಿರುವಂಥ ಭಾಗವಾಗಿರುವಂಥ ಕೊರ್ಮಾ, ಕೊರ್ಚ, ಬೋವಿ ಮತ್ತು ಲಂಬಾಣಿ ಕಮ್ಯುನಿಟಿಗಳು ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಲೇ ಇಲ್ಲ, ಅವು ಶೆಡ್ಯೂಲ್ಡ್ ಕಾಸ್ಟ್ಗಳೇ ಅಲ್ಲ ಅನ್ನುವಂಥ ಒಂದು ವಾದವನ್ನು ಹೇಳ್ತಾ ಇದ್ದಾರೆ ಕೃಷ್ಣ ಅವರು. ನಿಮ್ಮ ಅಭಿಪ್ರಾಯ ಏನು ಅನ್ನೋದು ತಿಳಿಸಿ. ಜೊತೆಗೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಾಡಿರುವ ವರ್ಗೀಕರಣ ಅಥವಾ ನಡ್ಕೊಂಡಿರುವಂಥ ನಡೆ ಇವುಗಳ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ. ಅದಲ್ಲದೆ ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.